ಬೆಳ್ತಂಗಡಿಯ ಸುಮಂತ್ ಸಾವು ಪ್ರಕರಣದಲ್ಲಿ ಆರೋಪಿಯನ್ನ ಬಂಧನ ಮಾಡದಿದ್ರೇನಂತೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಮೊದಲ ಎಫ್ಐಆರ್ ದಾಖಲಿಸಿರುವಂತಹ ವಿಚಾರ ಕಾಡ್ಗಿಜ್ಜಿನಂತೆ ಇಡೀ ರಾಜ್ಯದಾದ್ಯಂತ ವೈರಲ್ ಆಗ್ತಾ ಇದೆ. ಅಸಲಿಗೆ ಅಲ್ಲಿ ಯಾವ ವಿಚಾರದ ಬಗ್ಗೆ ಎಫ್ಐಆರ್ ದಾಖಲಾಗಿರುವಂಥದ್ದು ಎಲ್ಲವನ್ನ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ವಿವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೂ ಮೊದಲು ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಬೆಳ್ತಂಗಡಿಯ ಸಾಂಬೋಳ್ಯ ಗೇರುಕಟ್ಟೆಯ ಯುವಕ ಸುಮಂತ್ ನಿಗೂಢ ಸಾವು ಪ್ರಕರಣ ಎಲ್ರಿಗೂ ಗೊತ್ತಿರುವಂಥದ್ದು. ಆರೋಪಿಯನ್ನ ಬಂಧನ ಮಾಡೋಕ್ಕೋಸ್ಕರ ಒಂದು ತಿಂಗಳಿನಿಂದ ಹರಸಾಹಸ ಪಡ್ತಾ ಇರುವಂತಹ ಪೊಲೀಸ್ ಇರ್ಬೋದು ಅಥವಾ ಏನೇ ವ್ಯವಸ್ಥೆಗಳಿರ್ಬೋದು, ಕಾನೂನಾತ್ಮಕವಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮಾಧ್ಯಮ ಧರ್ಮವನ್ನು ಮರೆತು, ಅಂದರೆ ಹಿರಿಯ ಪತ್ರಕರ್ತ ಎನ್ನುವಂತಹ ಆ ಒಂದು ಹಣೆಪಟ್ಟಿಯನ್ನೇ ಕಟ್ಟಿಕೊಂಡು ಇನ್ನಿಲ್ಲದಂತಹ ವ್ಯವಸ್ಥೆಗೆ ಹಾನಿ ಮಾಡುವಂತಹ ಕೆಲವೊಂದು ಮಾಧ್ಯಮ ಪ್ರವರ್ತನೆ ಎನ್ನುವಂತಹ ವಿಚಾರದಲ್ಲಿ ಹದ್ದು ಮೀರಿದಂತಹ ಪ್ರಯತ್ನವನ್ನು ಮಾಡಿದಂತಹ ಮೋಹನ್ ಬೋಳಂಗಡಿ ಎನ್ನುವಂತಹ ಹಿರಿಯ ಪತ್ರಕರ್ತರ ವಿರುದ್ಧ ಇವಾಗ ಎಫ್ಐಆರ್ ದಾಖಲಾಗಿರುವಂಥದ್ದು. ಅದು ಕೂಡ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲೇ ದಾಖಲಾಗಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ಆ ಒಂದು ನೋಟಿಸ್ ಏನು ಎಫ್ಐಆರ್ ದಾಖಲಾಗಿದೆ, ಎಫ್ಐಆರ್ನ ಪ್ರತಿ ಕೂಡ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಲಭ್ಯವಿರುವಂಥದ್ದು. ಸುಮಂತ್ ನಿಗೂಢ ಸಾವಿನ ಬಗ್ಗೆ ವರದಿ ಮಾಡೋದೇ ತಪ್ಪ ಅಂತ ನೀವು ಕೇಳ್ಬೋದು. ಆದರೆ ವರದಿ ಮಾಡೋದು ತಪ್ಪಲ್ಲ, ವರದಿ ಮಾಡುವಂತಹ ರೀತಿ ತಪ್ಪಾಗಿರಬಾರ್ದು. ಯಾವ ರೀತಿಯಲ್ಲಿ ಹಿರಿಯ ಪತ್ರಕರ್ತ ಎನ್ನುವಂತಹ ಅವರ ಸೋಗಿನಲ್ಲಿ ಅವರು ವರದಿ ಮಾಡಿದರು ಅಂತ ಕೇಳಿದರೆ, ಈ ಒಂದು ಪ್ರಕರಣದಲ್ಲಿ ಅಂದರೆ ಸುಮಂತಿನ ನಿಗೂಢ ಸಾವು ಪ್ರಕರಣದಲ್ಲಿ ಆತನ ಅಣ್ಣನೇ ಕಾರಣಕರ್ತ, ಅಣ್ಣನೇ ಮಾಡಿದ್ದು, ಆತನೇ ಆರೋಪಿ ಅಂತ ಓರ್ವ ವ್ಯಕ್ತಿಯನ್ನು ಯಾವುದೇ ಮುಲಾಜಿಲ್ಲದೆ ಆಧಾರರಹಿತವಾಗಿ ನಿರಾಧಾರಿತವಾಗಿ ಓರ್ವ ವ್ಯಕ್ತಿಯನ್ನು ಆರೋಪಿ ಮಾಡುವಂಥದ್ದು ತಪ್ಪು. ಅದು ಪೊಲೀಸರೇ ಮಾಡಿದರೂ ತಪ್ಪು. ಕಾನೂನು ವ್ಯವಸ್ಥೆಯಲ್ಲಿ ಕೆಲವೊಂದು ವಿಚಾರಗಳಿದೆ, ಬೆಳವಣಿಗೆಗಳಾಗಬೇಕು. ಆರೋಪಿ ಅಂತ ಹೇಳಬೇಕು ಅಂದರೆ ಏನೆಲ್ಲ ಬೆಳವಣಿಗೆಗಳಾಗಬೇಕು ಅನ್ನೋಂತಹ ಸಾಮಾನ್ಯ ಜ್ಞಾನ ಹಿರಿಯ ಪತ್ರಕರ್ತ ಮೋಹನ್ ಬೋಳಂಗಡಿಗೆ ಇಲ್ಲದೆ ಹೋಯಿತಾ. ಇಲ್ಲಿ ವಾರ್ತೆಯನ್ನು ವಿತರಿಸುವ ಸಂದರ್ಭದಲ್ಲಿ ಅವರು ಸುಮಂತ್ನ ಅಣ್ಣ ಸುದರ್ಶನ್ ವಿಚಾರವಾಗಿ ಮಾತಾಡ್ತಾರೆ. ಸುದರ್ಶನ್ ಯಾವ ರೀತಿಯಲ್ಲಿ ಆರೋಪಿ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇನ್ನು ಹಲವು ಪ್ರಕರಣಗಳನ್ನು, ಬೇರೆ ಪ್ರಕರಣಗಳನ್ನು ಕಂಪೇರ್ ಮಾಡ್ಕೊಂಡು ಹೋಗ್ತಾರೆ. ಯಾವುದು ಸಾಧ್ಯತೆಗಳು, ಹೇಗೆಲ್ಲ ಸಾಧ್ಯ ಅನ್ನುವಂತಹ ವಿಚಾರವನ್ನು ಕಂಪೇರ್ ಮಾಡ್ತಾರೆ. ನಂತರ ಅವರೊಂದು ನಿರ್ದಿಷ್ಟವಾದಂತಹ ಕನ್ಕ್ಲೂಷನ್ಗೆ ಬಂದು ತಲುಪ್ತಾರೆ. ಆರೋಪಿ ಇವನೇ ಅಂತ, ಸುದರ್ಶನೇ ಆರೋಪಿ ಅಂತ. ನೋಡಿ, ಒಂದು ಜೀವವನ್ನು ಕಳೆದುಕೊಂಡಂತಹ ಕುಟುಂಬ, ಆ ತಾಯಿಗೆ ಸಣ್ಣ ಮಗನನ್ನು ಕಳೆದುಕೊಂಡಂತಹ ಕುಟುಂಬ. ಆ ತಾಯಿ ಆಮೇಲೆ ಹೇಳುತ್ತೆ, ನೋಡಿ ಸಣ್ಣ ಮಗನನ್ನು ನಾನು ಕಳ್ಕೊಂಡಿದ್ದೀನಿ, ಇನ್ನು ದೊಡ್ಡ ಮಗನನ್ನು ಕಳೆದುಕೊಳ್ಳುವ ಹಾಗೆ ಮಾಡಬೇಡಿ ಅಂತ ಹೇಳ್ತಾರೆ. ನೋಡಿ, ಅವರ ಆ ಒಂದು ದಿಗಿಲು, ಆ ಒಂದು ಬೇಸರ, ಮಗನನ್ನು ಕಳೆದುಕೊಂಡಂತಹ ಆ ಒಂದು ದುಃಖ, ಇದ್ಯಾವುದು ನಿಮಗೆ ಅರ್ಥ ಆಗೋದೇ ಇಲ್ವಾ ಅಂತ. ನೋಡಿ, ಸುದರ್ಶನ್ ಈ ಒಂದು ವಿಚಾರದಲ್ಲಿ ಮಾತಾಡ್ತಾ ಇದ್ದ. ಅಣ್ಣ ತಮ್ಮಂದಿರ ಬಗ್ಗೆ ಒಳ್ಳೆಯ ಒಡನಾಟ ಇತ್ತು. ಯಾವುದೇ ಈ ರೀತಿಯ ಆಕ್ರೋಶದ ಬೆಳವಣಿಗೆಗಳು ಯಾವತ್ತೂ ಇರಲಿಲ್ಲ, ಅಥವಾ ಇಂತಹ ಒಂದು ಕೃತ್ಯವನ್ನು ಮಾಡೋದಕ್ಕೆ ಯಾವುದೇ ಪ್ರೇರೇಪಣೆಗಳು ಅಣ್ಣನಿಗೆ ಖಂಡಿತವಾಗಿ ಇದ್ದಿರಲಿಲ್ಲ. ಅಣ್ಣ ಒಂದು ಪಟ್ಟು ಹೆಚ್ಚಿಗೆನೇ ಕಲಿತಾ ಇದ್ದ. ಅಣ್ಣನಿಗೆ 97% ಮಾರ್ಕ್ಸ್ ಇದ್ದರೆ ತಮ್ಮನಿಗೆ 86% ಮಾರ್ಕ್ಸ್ಗಳು ತಮ್ಮ ಕಲಿಕೆಯಲ್ಲಿದ್ದು. ಅಣ್ಣನೇ ಒಂದು ಪಂಕ್ತಿ ಮೇಲೇನೇ ಇದ್ದ ಅಂತ ಹೇಳ್ಬೋದು. ಯಾವ ಕಾರಣಕ್ಕೆ ತಮ್ಮನನ್ನು ಹೊಡೆದು ಸಾಯಿಸಬೇಕು? ಇನ್ನು ಅವರು ಹೇಳುವಂತಹ ಪ್ರಮುಖ ಕಾರಣ ಅಂತ ಹೇಳಿದರೆ, ಅಣ್ಣನಿಗೆ ಲವ್ ಅಫೇರ್ ಇತ್ತು. ರಾತ್ರಿಯವರೆಗೂ 2:30-3 ಗಂಟೆವರೆಗೂ ಫೋನಲ್ಲಿ ವಿಡಿಯೋ ಕಾಲ್ ಮುಖಾಂತರ ಮಾತಾಡ್ತಾ ಇದ್ದ. ನೋಡಿ, ಪೊಲೀಸರಿಗೆ ಗೊತ್ತಾದಂತಹ ಮಾಹಿತಿ. ಈ ಮೊದಲು ಕೂಡ ಒಂದು ವಿಡಿಯೋದಲ್ಲಿ ನಾನು ಇದನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೆ. ಸುದರ್ಶನ್ ತನ್ನ ಪ್ರೇಯಸಿಯೊಂದಿಗೆ ಅಥವಾ ಪ್ರೀತಿ ಪಾತ್ರರೊಂದಿಗೆ ಮಾತನಾಡೋದು ಪೊಲೀಸರಿಗೆ ಗೊತ್ತಿರುವಂತಹ ವಿಚಾರ. ಅದು ಮೋಹನ್ ಬೋಳಂಗಡಿಗೆ ಯಾರು ಹೇಳಿದರು ಅಂತ ನಾನು ಸುದರ್ಶನ್ ಅವರಲ್ಲೇ ಕೇಳಿದ್ದೆ. ಈ ಒಂದು ಮಾಹಿತಿ ನಿಮ್ಮ ಮನೆಯವರಿಗೆ ಬಿಟ್ಟರೆ ಬೇರೆ ಯಾರಿಗಾದರೂ ಗೊತ್ತಿದೆಯಾ? ಇಲ್ಲ, ತಂದೆ ತಾಯಿಗೂ ಗೊತ್ತಿದೆ, ಅಣ್ಣ ತಮ್ಮಂದಿರಿಗೂ ಗೊತ್ತಿದೆ, ಆಮೇಲೆ ಅವಳ ಮನೆಯವರಿಗೂ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಮಾತಾಡ್ತಾ ಇದ್ದಾರೆ, ಸ್ನೇಹ ಒಡಂಬಡಿಕೆ ಅವರ ಜೊತೆಗೆ ಇದೆ, ಒಡನಾಟ ಇದೆ. ಆದರೆ ಅದು ಪೊಲೀಸರಿಗೆ ಗೊತ್ತಿರುವಂತಹ ವಿಚಾರ ಹೇಗೆ ಹಿರಿಯ ಪತ್ರಕರ್ತ ಅನ್ನುವಂತಹ ಮೋಹನ್ ಬೋಳಂಗಡಿಗೆ ಗೊತ್ತಾಯಿತು? ನೋಡಿ, ಹೇಳಿ ಕುಡಿದು ಮಾತಾಡುವಂತಹ ವ್ಯಕ್ತಿ, ಕುಡಿತದ ಅಮಲಿನಲ್ಲಿ ಮಾತಾಡುವಂತಹ ವ್ಯಕ್ತಿ, ಇನ್ನು ಹಲವು ಪ್ರಕರಣಗಳನ್ನು ದಾರಿ ತಪ್ಪಿಸಿದಂತಹ ವ್ಯಕ್ತಿ ಅಂತ ಕೂಡ ಹೇಳ್ಬೋದು. ಯಾವ್ಯಾವ ಪ್ರಕರಣ ಅಂತ ಇಲ್ಲಿ ಬಿಡಿಸಿ ಹೇಳಬೇಕಂತ ಅವಶ್ಯಕತೆ ಇಲ್ಲ. ಕಮೆಂಟ್ ಬಾಕ್ಸನ್ನು ನೋಡಿದರೆ ಕಮೆಂಟ್ ಬಾಕ್ಸಲ್ಲೇ ಜನ ಉಗ್ದಿರ್ತಾರೆ ಯಾವ ಪ್ರಕರಣದಲ್ಲಿ ಅವರು ದಾರಿ ತಪ್ಪಿಸಿದ್ರು. ಮೋಹನ್ ಬೋಳಂಗಡಿ ವಿಚಾರವನ್ನು ಮಾತಾಡಿದರೆ ಯಾರಿಗೂ ಒಳ್ಳೆಯ ಅಭಿಪ್ರಾಯ ಇಲ್ಲ.
ಮೋಹನ್ ಬೋಳಂಗಡಿ ಅವರು ಪತ್ರಕರ್ತರಾಗಿದ್ದರು, ಆದರೆ ಇವತ್ತೇ ಅವರ ಪತ್ರಕರ್ತರು ಎನ್ನುವಂತಹ ಆ ಒಂದು ವಿಚಾರ ಸತ್ತು ಹೋಗಿ ಹಲವು ವರ್ಷಗಳಾಯಿತು. ಇವಾಗ ಕುಡಿತದ ಅಮಲಿನಲ್ಲಿರುವಂತಹ ಓರ್ವ ವ್ಯಕ್ತಿ ಮಾತ್ರ ಅವರು, ಕುಡಿತದ ಚಟವನ್ನು ಅಳವಡಿಸ್ಕೊಂಡಿರುವಂತಹ ಓರ್ವ ವ್ಯಕ್ತಿ ಮಾತ್ರ ಅವರು. ಸೊ ಅವರ ಬಾಯಿಂದ ಏನು ಬರುತ್ತೆ ಅದು ವೇದ ವಾಕ್ಯ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸುದರ್ಶನ್ ಮೇಲೆ ಆರೋಪ ಮಾಡಿದ್ದಾರೆ. ಸುದರ್ಶನ್ ಅವರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಪ್ರಕರಣವನ್ನು ಕೂಡ ದಾಖಲಿಸಿ FIR ರಿಜಿಸ್ಟರ್ ಮಾಡಿರುವಂಥದ್ದು. ನೋಡಿ, ಸುಳ್ಳಾರೋಪ ಮಾಡುವಂಥದ್ದು. ಆತನ ಹೆಣ್ಣಿಗೆ ಕರೆ ಮಾಡಿದ್ದಾಳೆ, ವಿಡಿಯೋ ಕಾಲ್ ಮಾಡಿದ್ದಾರೆ. ಓಕೆ, ಮಾಡಲಿ, ಅದಕ್ಕೇನಂತೆ. ಇನ್ನು ಚಾಟ್ ಮಾಡಿದ್ರೆ ಮಾಡಿ. ಇದು ಈ ಒಂದು ಸಮಾಜದಲ್ಲಿ ನಡೆಯುವಂತಹ ಒಂದು ಬೆಳವಣಿಗೆಗಳು. ಆದರೆ ಇದೇ ಒಂದು ಕಾರಣಕ್ಕೆ ಈತ ಸಿಕ್ಕಿಬಿದ್ದ ಅನ್ನುವಂತಹ ಕಾರಣಕ್ಕೆ ತನ್ನ ತಮ್ಮನನ್ನೇ ಕೊಲ್ಲುವಷ್ಟು ಕ್ರೂರಿ ಸುದರ್ಶನ್ ಆಗಲಿಕ್ಕಿಲ್ಲ, ಅಥವಾ ಅವರು ಅಣ್ಣ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇದನ್ನು ಯಾವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಮಾನ ಮರ್ಯಾದೆ ಇಲ್ಲಂತಹ ಲಜ್ಜೆಗೆಟ್ಟಂತಹ ಮಾಧ್ಯಮಗಳು ಒಂದರ ಹಿಂದೆ ಒಂದರಂತೆ ಸುದರ್ಶನೇ ಆರೋಪಿ ಅನ್ನುವಂತಹ ಒಂದು ರೀತಿಯಲ್ಲಿ ಪ್ರಸಾರ ಮಾಡಿತ್ತು. ನಿಜವಾಗ್ಲೂ ಒಂದೇ ಬಾರಿ ಆತ ಆ ಒಂದು ಮನೆಗೆ, ಈ ಒಂದು ವ್ಯಕ್ತಿ ಮೋಹನ್ ಬೋಳಂಗಡಿ ಅನ್ನುವಂತಹ ವ್ಯಕ್ತಿ ಆ ಒಂದು ಮನೆಗೆ ಭೇಟಿ ಕೊಟ್ಟು ಈ ಒಂದು ವಿಚಾರದಲ್ಲಿ ಆ ಒಂದು ಅಣ್ಣ ಸುದರ್ಶನ್ ಇರ್ಬೋದು, ತಂದೆ ಇರ್ಬೋದು, ತಾಯಿ ಇರ್ಬೋದು, ಅವರಲ್ಲಿ ಮಾತನಾಡಿಸಿದರೆ ಈ ಒಂದು ವಿಚಾರದಲ್ಲಿ ಪರಿಹಾರ ಸಿಗ್ತಾ ಇತ್ತೇನೋ. ಆದರೆ ಇದ್ಯಾವುದೂ ಮಾಡಲಿಲ್ಲ. ಎಲ್ಲೋ ಯಾರೋ ಹೇಳ್ತಾ ಇದ್ದಾರೆ ಅಥವಾ ಯಾರಿಂದ ಮಾಹಿತಿ ಸೋರಿಕೆ ಆಗಿದೆ, ಆ ಒಂದು ಮಾಹಿತಿಯನ್ನು ಇಟ್ಕೊಂಡು ಲವ್ ಅಫೇರ್ ಇದೆ, ಓಕೆ ಲವ್ ಅಫೇರ್ ಇದ್ರೆ ಏನಂತೆ ಕೊಲೆ ಮಾಡಬೇಕಾ? ಅಷ್ಟು ಒಂದು ಸಾಮಾನ್ಯ ಪರಿಜ್ಞಾನ ಇಲ್ಲದಂತಹ ಮೊಂಡು ತಲೆಯವರ ಪತ್ರಕರ್ತರಾದ್ರ ಅಂತ. ಸೊ ಇಷ್ಟು ಕೂಡ ನಾಚಿಕೆಗೇಡಿನ ವಿಷಯ. ಈ ಒಂದು ಬೆಳ್ತಂಗಡಿಯಲ್ಲಿ ಅತ್ಯಂತ ನಿಗೂಢವಾಗಿ ಸಾವನ್ನಪ್ಪಿದಂತಹ ಆ ಒಂದು ಸುಮಂತ್ನ ಕುಟುಂಬ ಇವತ್ತು ಕೂಡ ಜರ್ಜರಿತವಾಗಿದೆ. ಅವರು ಇನ್ನೂ ಕೂಡ ಒಂದು ದುಃಖದಿಂದ ಮೇಲೆ ಬಂದಿಲ್ಲ. ಆದರೂ ಅವರನ್ನು ಯಾವ ರೀತಿಯಲ್ಲಿ ಬೇಕಾದರೂ ಈ ಒಂದು ಆರೋಪವನ್ನು ಮನೆಯವರೇ ಮಾಡಿದ್ದಾರೆ. ನೋಡಿ, ಇವಾಗ ಕೇಳಿ ಬರ್ತಾ ಇರುವಂತಹ ಕೆಲವೊಂದು ಆರೋಪಗಳು, ಕೆಲವೊಂದು ಸಾಕ್ಷಿ ಆಧಾರಗಳು ಯಾವ ರೀತಿಯಲ್ಲಿದೆ ಅಂತ ಹೇಳಿದರೆ, ಒಂದು ಬೈಕ್, ನಿಗೂಢವಾದಂತಹ ಒಂದು ಬೈಕ್ನ ನಂಬರ್ ಪ್ಲೇಟ್ ಇಲ್ಲದಂತಹ ಒಂದು ಬೈಕ್ನ ರಹಸ್ಯವನ್ನು ಬೆನ್ನಟ್ಟಿ ಇವತ್ತು ಪೊಲೀಸರು ಹೋಗ್ತಾ ಇದ್ದಾರೆ. ನೋಡಿ, ಆ ಒಂದು ಕುಟುಂಬದ ಪರಂಪರೆಯನ್ನೇ ಜಾಲಾಡಿಕೊಂಡು ಬರಲಿಕ್ಕೆ ಕೇರಳದ ಪೆರ್ಲವರೆಗೂ ಪೊಲೀಸ್ ಅಧಿಕಾರಿಗಳು ಹೋಗಿದ್ದರು. ಇವಾಗ CCTV ಆಧಾರದ ಮೇಲೆ ಒಂದು ಬೈಕ್ ಬಂದಿತ್ತು ಅಂತ ಲೋಕನಾಥ್ ಅವರ ಹೇಳಿಕೆಯ ಆಧಾರದ ಮೇಲೆ ತನಿಖೆಗಳು ಮುಂದೆ ಸಾಗ್ತಾ ಇದೆ. ನೋಡಿ, ಆರೋಪಿ ಯಾವುದೇ ಕುರುಹನ್ನು ಬಿಟ್ಟು ಹೋಗಿಲ್ಲ. ಈ ಒಂದು ವಿಚಾರದಲ್ಲಿ ಏನಾಗಿರ್ಬೋದು ಎನ್ನುವಂತಹ ಊಹೆ ಸಂಕಲ್ಪವನ್ನು ಕೂಡ ಮಾಡದೇ ಇರುವಷ್ಟರ ಮಟ್ಟಿಗೆ ಎಲ್ಲವನ್ನ ನಾಶ ಮಾಡಿ ವ್ಯವಸ್ಥಿತವಾಗಿ ಈ ಒಂದು ಕೊಲೆ ಅಥವಾ ಈ ಒಂದು ಷಡ್ಯಂತ್ರವನ್ನು ಮಾಡಿರುವಂಥದ್ದು. ನಿಜಕ್ಕೂ ಈ ಒಂದು ವಿಚಾರಗಳನ್ನು ಯಾಕೆ ನಿಮ್ಮ ಮುಂದೆ ತರ್ತಾ ಇದ್ದೇವೆ ಅಂತ ಹೇಳಿದರೆ, ನಿಜಕ್ಕೂ ಬೇಸರ ಆಗುತ್ತೆ. ಮಾಧ್ಯಮದ ಈ ಒಂದು ವರ್ತನೆಗಳನ್ನು ನೋಡಿ ನಾಚಿಕೆ ಆಗುತ್ತೆ. ನೋಡಿ, ನಾವು ಈ ಒಂದು ವಿಶ್ಲೇಷಣೆಯನ್ನು ಕೊಡುವಾಗ ನೀವು ಮೇ ಬಿ ಅಂದ್ಕೊಳ್ಬೋದು ಯಾವತ್ತಿಗೂ ಇದನ್ನೇ ಕೇಳ್ತಾ ಇದ್ದೀವಿ ಅಂತ. ನೋಡಿ, ಒಂದು ಸಮಾಜದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಬಡಿದೆಬ್ಬಿಸಬೇಕು ಅಂತ ಹೇಳಿದರೆ ಏನಾದರೂ ಒಂದು ಮಾಡಲೇಬೇಕು. ಈ ಒಂದು ಪ್ರಕರಣಕ್ಕೆ ಇತ್ಯರ್ಥ ಆಗಬೇಕು ಅಂತ ಹೇಳಿದರೆ ಏನಾದರೂ ಒಂದು ಮಾಡಲೇಬೇಕು. ಸೊ ಅದನ್ನು ಮಾಡಬೇಕು ಅಂತ ಹೇಳಿದರೆ ಇಂತಹ ವ್ಯವಸ್ಥೆಗಳ ಬಗ್ಗೆ ನಾವು ಮಾತಾಡ್ತಾ ಇರಬೇಕು. ದಿನಂಪ್ರತಿ ಒಂದು ವಿಚಾರ ಚರ್ಚೆ ಆಗ್ತಾನೆ ಇರಬೇಕು. ಸೊ ನೀವು ನಮಗೆ ಸಹಕಾರ ಕೊಡಬೇಕು, ನಿಮ್ಮ ಮಾಹಿತಿಗಳನ್ನು ನೀವು ನಮ್ಮ ಜೊತೆ ಹಂಚಿಕೊಳ್ಬೇಕು. ಸೊ ಈ ಒಂದು ವಿಡಿಯೋಗಳನ್ನು ಸಾಧ್ಯವಾದಷ್ಟು ಜನರಿಗೆ ತಲುಪಿಸಬೇಕು. ಇವೆಲ್ಲವೂ ಒಂದು ಕಾನೂನು ವ್ಯವಸ್ಥೆಯನ್ನು ಬಿಸಿ ಮುಟ್ಟಿಸುವಂತಹ ಒಂದು ಪ್ರಯತ್ನ. ಆದರೆ ಸುಳ್ಳಾರೋಪ ಮಾಡುವುದು ತಪ್ಪು. ನೋಡಿ, ಸುದರ್ಶನ್ ಎನ್ನುವಂತಹ ಈ ಬಾಲಕನ ಅಣ್ಣ ಆಗಿರ್ತಾನೆ. ತನ್ನ ತಾಯಿಯ ಅದೇ ಗರ್ಭಕೋಶದಿಂದ ಹುಟ್ಟಿಕೊಂಡು ಬಂದಂತಹ ಇಬ್ಬರು ಮಕ್ಕಳು ಒಬ್ಬರನ್ನೊಬ್ಬರು ಕೊಲೆ ಮಾಡ್ತಾರೆ ಅಂತ ಕೇಳಿದರೆ ಇತಿಹಾಸದಲ್ಲಿ ಬಹಳಷ್ಟು ನಡೆದಿರುವಂಥದ್ದು. ತಂದೆ ಮಗನನ್ನು ಕೊಂದಿರುವಂಥದ್ದು, ಮಗ ತಂದೆಯನ್ನು ಕೊಂದಿರುವಂಥದ್ದು, ಅಣ್ಣ ತಮ್ಮನನ್ನು, ತಮ್ಮ ಅಣ್ಣನನ್ನು, ಅಕ್ಕ ತಂಗಿಯನ್ನು, ತಂಗಿ ಅಕ್ಕನನ್ನು ಕೊಂದಿರುವಂತಹ ಹಲವು ವಿಚಾರಗಳು ನಡೆದಿದೆ. ಆದರೆ ಸುಮಂತ್ ನಿಗೂಢ ಸಾವು ಪ್ರಕರಣದಲ್ಲಿ ಅಣ್ಣ ಸುದರ್ಶನ್ ಕೈವಾಡ ಖಂಡಿತವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಯಾವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದರೂ ಕೂಡ ಅಲ್ಲಿಗೆ ಬಂದು ತಲುಪೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಹಲವು ಸಂಶಯಗಳಿದ್ವು, ಆದರೆ ಸುದರ್ಶನ್ ಮೇಲೆ ನಮಗೆ ಸಂಶಯ ಬರಲಿಲ್ಲ. ಆದರೆ ಮೋಹನ್ ಬೋಳಂಗಡಿ ಆತನೇ ಆರೋಪಿ ಎನ್ನುವಂತಹ ಬೊಟ್ಟನ್ನು ತೋರಿಸಿಕೊಂಡು ಮಾಡುವಂಥದ್ದು ಎಷ್ಟು ಸರಿ? ಸೊ ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದರ್ಶನ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದರು. ಅವರು ಕೂಡ ನಮ್ಮ ಕರೆಗೆ ಸ್ಪಂದನೆ ಕೊಟ್ಟು ಮಾತಾಡಿದರು. ಈ ಒಂದು ವಿಚಾರದಲ್ಲಿ ಹೇಳಿದರು, SP ಅವರಿಗೂ ಕಂಪ್ಲೇಂಟ್ ಕೊಡ್ತೇವೆ, ಬೆಳ್ತಂಗಡಿಯಲ್ಲೂ ಕೂಡ ಕಂಪ್ಲೇಂಟ್ ಕೊಡ್ತೇವೆ ಅಂತ ಹೇಳಿದರು. ಸೊ ಅದೇ ದಿವಸ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾಣಿಸುತ್ತೆ. ಮೋಹನ್ ಬೋಳಂಗಡಿಯ ವಿರುದ್ಧವಾಗಿ ಇವಾಗ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುವಂಥದ್ದು, FIR ದಾಖಲಾಗಿರುವಂಥದ್ದು. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.